ಬಾಣವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಲಕ್ಷ್ಮಮ್ಮ ಬಸವರಾಜ್ ಆಯ್ಕೆ. ತಾಲೂಕಿನ ಬಾಣವಾಡಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಲಕ್ಷ್ಮಮ್ಮ ಬಸವರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ರವಿ ತಿಳಿಸಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಲಕ್ಷ್ಮಮ್ಮ ಬಸವರಾಜು ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಘೋಷಣೆ ಮಾಡುತ್ತಿದ್ದಂತೆ ಬೆಂಬಲಿಗರು ಸಿಹಿ ಹಂಚಿ ಸಂಭ್ರಮಿಸಿದರು. ನೂತನ ಅಧ್ಯಕ್ಷ ಲಕ್ಷ್ಮಮ್ಮ ಬಸವರಾಜು ಮಾತನಾಡಿ, ಮಾಜಿ ಉಪಾಧ್ಯಕ್ಷರಾದ ರೇಣುಕಾ ಪ್ರಸಾದ್ ಮತ್ತು ಸದಸ್ಯರ ಸಹಕಾರದಿಂದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಪಂಚಾಯಿತಿಯಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಬಿಜೆಪಿ ಮುಖಂಡ ಹಾಗೂ ಮಾಜಿ ಉಪಾಧ್ಯಕ್ಷ ರೇಣುಕಾ ಪ್ರಸಾದ್ ಮಾತನಾಡಿ, ಸಾಮಾನ್ಯ ಸ್ಥಾನ ಇದ್ದ ಅಧ್ಯಕ್ಷರ ಸ್ಥಾನವನ್ನು ಎಲ್ಲರಿಗೂ ಸಮಾನವಾಗಿ ಅಧಿಕಾರ ಸಿಗುವ ನಿಟ್ಟಿನಲ್ಲಿ ಆಲೂರು ಗ್ರಾಮದ ಎಸ್ಸಿ ಸಮುದಾಯದ ಲಕ್ಷ್ಮಮ್ಮ ಬಸವರಾಜು ಅವರನ್ನು ಎಲ್ಲಾ ಸದಸ್ಯರ ಒಮ್ಮತದಿಂದ ಆಯ್ಕೆ ಮಾಡಿದ್ದೇವೆ. ಪಂಚಾಯಿತಿಯಲ್ಲಿ ಎಲ್ಲಾ ವರ್ಗದವರಿಗೂ ಸರ್ಕಾರದ ಸೌಲಭ್ಯ ಸಿಗುವ ಕೆಲಸ ಜೊತೆಗೆ ಸರ್ಕಾರದ ಅನುದಾನ ಸಮರ್ಪಕ ಬಳಕೆ ಮಾಡಿ ಸರ್ಕಾರಿ ಭೂಮಿ, ಕೆರೆ, ಕಟ್ಟೆ, ಗೋಕಟ್ಟೆಗಳನ್ನು ಸಂರಕ್ಷಣೆ ಮಾಡಿ ಹೆಚ್ಚು ಹೆಚ್ಚು ಚೆಕ್ ಡ್ಯಾಂಗಳನ್ನು ನಿರ್ಮಿಸಿ ಅಂತರ್ಜಲ ವೃದ್ಧಿಗೆ ಸಹಕರಿಸಬೇಕು ಎಂದರು. ಇವತ್ತು ಬಾಣವಾಡಿ ಗ್ರಾಮ ಪಂಚಾಯತಿಯಲ್ಲಿ ಎರಡನೇ ಅವಧಿಗೆ ಮೊದಲನೇ ಅವಧಿಯವರು ನಮ್ಮ ಯಶೋದಮ್ಮನವರ ರಾಜೀನಾಮೆ ಪ್ರಯುಕ್ತ ಲಕ್ಷ್ಮಮ್ಮನವ್ರಿಗೆ ಇವತ್ತು ನೂತನವಾಗಿ ಅಧ್ಯಕ್ಷರು ಮಾಡಿದ್ದೀವಿ. ಅದು ಸರ್ವಾನುಮತದಿಂದ 14 ಜನ ಸದಸ್ಯರುಗಳು ಒಗ್ಗೂಡಿ ಇವತ್ತು ಅಧ್ಯಕ್ಷರು ಮಾಡಿದ್ದೀವಿ. ಇನ್ನು 1 ವರ್ಷದ ಅವಧಿ ಒಳಗೆ ಮೂಲಭೂತ ಸೌಕರ್ಯಗಳಿಗೆ ಭಾಳ ಒತ್ತನ್ನು ಕೊಟ್ಟು ಪಂಚಾಯಿತಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಮುಂದೆ ಏನು ಈಗ 14 ಜನ ಗೆದ್ದಿದ್ದೀವಿ, ನಾವು ಸಾಧ್ಯವಾದರೆ ಎಲ್ಲ ಕ್ಯಾಟಗರಿ ಸಿಕ್ಕಿದ್ರು ನಾವು 14 ಜನನೂ ಗೆದ್ದು ಮತ್ತೆ ಪಂಚಾಯಿತಿ ಹಿಡಿಬೇಕು ಅನ್ನೋ ಒಂದು ನನ್ನ ಆಸೆ ಇದೆ. ಆದ್ದರಿಂದ ಇವತ್ತು ಲಕ್ಷ್ಮಮ್ಮನವ್ರನ್ನ ಅಧ್ಯಕ್ಷೆ ಮಾಡಿರೋದು ಭಾಳ ಎಲ್ಲರಿಗೂ ಸಂತೋಷ ಆಗೈತೆ. ಮುಂದೆ ಕೆಲಸ ಕಾರ್ಯ ಮಾಡ್ಕೊಂಡು ನಾವು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ. ನಾವು ಅಭಿವೃದ್ಧಿ ವಿಚಾರದಲ್ಲಿ ಹಿಂದುಳಿಯ ಮಾತೇ ಇಲ್ಲ. ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮುಂದಿಕ್ಕೊಂಡು ಅವ್ರ ಹಿಂದೆ ಬೆಂಬಲವಾಗಿ ನಾವು ನಿಂತು ತಪ್ಪು ಮಾಡಿದ್ರೆ ತೀಡಿ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಭಾಳ ಒತ್ತು ಕೊಟ್ಟು, ಇನ್ನೂ ಹೇಳಬೇಕು ಅಂತಂದರೆ ನಮಗಿಂತ ಅತಿ ಹೆಚ್ಚಾಗಿ ಅವ್ರು ಶ್ರಮ ವಹಿಸಿ ಕೆಲಸ ಮಾಡೋ ರೀತಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ವೇಳೆ ಪಂಚಾಯಿತಿ ಉಪಾಧ್ಯಕ್ಷರಾದ ಮುದ್ದಯ್ಯ, ಸದಸ್ಯರಾದ ಹುಲಕುಂಟೆ ಪ್ರಕಾಶ್, ಮೈಲನಹಳ್ಳಿ ಲಕ್ಷ್ಮಣ್, ಮಲ್ಲಾಪುರ ಪ್ರಭು, ಬಾಣವಾಡಿ ನರಸಿಂಹಮೂರ್ತಿ, ಯಶೋದಮ್ಮ, ಪುಷ್ಪ ಸುಬ್ಬಣ್ಣ, ನಾಗರತ್ನ, ಮಮತಾ, ನಾರಾಯಣಪ್ಪ, ಮಮತಾ ಮಂಜುನಾಥ್, ಗಂಗಮ್ಮ ನಾಗರಾಜು ಸೇರಿದಂತೆ ಇತರರು ಭಾಗವಹಿಸಿದ್ದರು.